ಮುತ್ತಿನ ಸತ್ತಿಗೆಯ ನವರತ್ನದ ಚಾಮರ ಸುತ್ತನಲಿವ ಅಪ್ಸರ ಸ್ತ್ರೀಯರ ನೃತ್ಯವ ನೋಡುತ್ತ ಚಿತ್ರವಾದ್ಯಂಗಳ ಸಂಪತ್ತಿನ ಹರಿಯೇ ಹಸೆಗೆ ಬಾ ಎನ್ನಲು ನಗುತ್ತಾ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿ ಯೊಡಗೂಡಿ ಅನಂತ ವೈಭವದಿ ಕುಳಿತ ಕೃಷ್ಣನ 4 ದಿನದೋತ್ಸವವ ನಡೆಸಿದರು. ಶೋಭಾನೆ ಶೋಭಾನೆ ಅತ್ತೆರೆನಿಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿನಾಕ್ಷತೆಯನ್ನು ಶೋಭಾನವೆನುತ್ತಲಿ ತಮ್ಮರ್ತಿ ಅಳಿಯನಿಗೆ ತಳಿದಾರು. ರತ್ನದಾರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳದ ಮುತ್ತೈದೆಯರೆಲ್ಲ ಧವಳದ ಪದನ ಪಾಡುತ್ತಲೆತ್ತಿದರೆ ಸಿರಿವರಗೆ. ಶೋಭಾನೆ ಶೋಭಾನೆ ಬೊಮ್ಮ ತನ್ನರಸಿ ಕೂಡೆ ಬಂದೆರಗಿದ ಒಮ್ಮೆಯರಸ ನಮಿಸಿದ. ಅಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಮೆಯ ರಸಗೆ ಸಲ್ಲಿಸಿದರು. ಸತ್ಯಾಲೋಕದ ಬೊಮ್ಮ ಕೌಸ್ತುಭರತ್ನವನಿತ್ತ ಮುಕ್ತಾಸುರರು ಮುದದಿಂದ ಮುತ್ತಿನ ಕಂಠಿ ಸರವ ಮುಖ್ಯ ಪ್ರಾಣವನಿತ್ತ ಮಸ್ತಕದ ಮಣಿಯ ಶಿವನೀತ. ಶೋಭಾನೆ ಶೋಭಾನೆ ತನ್ನರಸಿ ಕೂಡೆ ಸವಿ ನೋಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕೆಡದಂತೆ ವನ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ದಿಬ್ಬಣ ಸುರರಿಗೆ. ಕೊಬ್ಬಿದ ಖಳರೋಡಿಸಿ ಅಮೃತನ ಊಟಕ್ಕೆ ಒಬ್ಬಿದ ಹರುಷದಿ ಉಣಿಸಲು ಒಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧು ಸರ್ವರಿಗೆಡೆಯ ಮಾಡಿಸಿದ. ಶೋಭಾನೆ ಶೋಭಾನೆ ಮಾವನ ಮನೆಯಲ್ಲಿ ದೇವರಿಗೌತಣವ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀ ವೇಷವ ಧರಿಸಿದ. ತನ್ನ ಸೌಂದರ್ಯದಿಂದುನ್ನತಮಯವಾದ ಲಾವಣ್ಯದಿಂದ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯಾರೇಕೆಂದು ಬೆರಗಾದಳು. ಶೋಭಾನೆ